ತ್ಯಾಗ ಬಲಿದಾನಗಳ ಹಬ್ಬವಾದ ಬಕ್ರೀದ್ ಹಬ್ಬವನ್ನ ಹಾವೇರಿಯ ರಾಣೆಬೆನ್ನೂರಿನ ಕಂಜರಗಟ್ಟಿನಲ್ಲಿ ಶಾಂತ ರೀತಿಯಲ್ಲಿ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡುವ ಮೂಲಕ ಹಬ್ಬ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಈದ್ಗಾ ಮೈದಾನದಲ್ಲಿ ಮೌಲಾನಾ ರಾಧಾ ಹಾಫೇಜ್ ಇರ್ಷಾದ್ ರಜ್ವೆ ಅವರು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಜೀವನ ಚರಿತ್ರೆ ಅಂಗವಾಗಿ ಮಾತನಾಡಿ ವಾಕಿಯ ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಊರಿನ ಎಲ್ಲಾ ಗುರು ಹಿರಿಯರು, ಮುಸಲ್ಮಾನ್ ಬಾಂಧವರು ಇದಕ್ಕೆ ಸ್ಪಂದಿಸಿ ಶಾಂತ ರೀತಿಯಿಂದ ಎಲ್ಲರೂ ಹಬ್ಬ ಆಚರಣೆ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ನವ ಕರ್ನಾಟಕ ರಾಜ್ಯ ಮತ್ತು ಇತರೆ ನಿರ್ಮಾಣ ಕಟ್ಟಡ ಕಾರ್ಮಿಕರ ಒಕ್ಕೂಟದ ಗ್ರಾಮ ಘಟಕದ ಅಧ್ಯಕ್ಷರಾದ ಮುಸ್ತು ಸಾಬ್ ಕಲ್ಲಾರೆ, ಯಾಸಿನ್ ಅಬ್ದುಲ್ ಸಾಬ್ ಮುಜಾವರ ಮಾತನಾಡಿ ಬಕ್ರೀದ್ ಹಬ್ಬದ ಶುಭಾಶಯವನ್ನ ಹಂಚಿಕೊಂಡ್ರು. उस पर जरूरी है कि हमारे साथ ईदगाह में नमाज ईद अदा करने के लिए ना आए, क्योंकि जिस पर कुर्बानी वाजिब थी उसका हक तो ये था कि वो कुर्बानी का जानवर ला करके ज़बाह करे। अगर वो नहीं लाया है तो उसके लिए हक हासिल नहीं है कि वह हमारे साथ नमाज अदा करे। इतनी बड़ी वाइद है, हमारे लिए तो कुछ भी नहीं है। हम जा रहे हैं, नमाज पढ़ रहे हैं, वल्लाहु ताला आलम कि अल्लाह हमारी नमाज को कबूल करेगा या नहीं करेगा वो उसकी जात पर है। लेकिन जिस पर की कुर्बानी वाजिब है उसके लिए ज़रूरी है कि कुर्बानी भी दे, नमाज ईद भी अदा करे, तभी जाकर के मुकम्मल अजर सवाब का मुस्तहिक माना जाएगा. ಗುತ್ತಲ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಯರಾದ ಕಂಚರಗಟ್ಟಿ ಬಿಟ್ ಪೊಲೀಸ್ ಪೀರಪ್ಪ ಲಮಾಣಿ ಶುಭ ಕೋರಿ ಮಾತನಾಡಿ ಎಲ್ಲಾ ಮುಸಲ್ಮಾನ್ ಬಾಂಧವರಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಜಾಬೀರ್ ಸಾಬ್ ಮುಜಾವರ್, ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಇಸ್ಮಾಯಿಲ್ ಸಾಬ್ ಮುಜಾವರ್, ಅಂಜುಮನ್ ಕಮಿಟಿಯ ಎಲ್ಲಾ ಸದಸ್ಯರು ಹಾಗೂ ನವ ಕರ್ನಾಟಕ ರಾಜ್ಯ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಹಾವೇರಿ ಜಿಲ್ಲಾ ಸಂಚಾಲಕರಾದ ಅಬ್ಬಾಸ್ ಅಲಿ ರಾಣೆಬೆನ್ನೂರು ಅವರು ಶುಭ ಕೋರಿದರು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.